ನಾನಿವತ್ತು ನಿಮಗೆ ಈ ಸೂಪರ್ ಆಗಿರೋ ಫಾರಂ ಕೋಳಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಸಾರಂತೂ ನೀವು ತಿಂದರೆ ನೆಕ್ಸ್ಟ್ ಟೈಮ್ ಇದೇ ಸಾಂಬಾರು ಬೇಕು ಅಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಮುದ್ದೆಗಂತೂ ಇದು ಬೆಸ್ಟ್ ಕಾಂಬಿನೇಷನ್. ನೀವು ಚಪಾತಿ ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕಡಲೆ, ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಮೆಣಸು, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆ ಮೆಣಸು ಕೂಡ ಹಾಕೊಳ್ತಿದ್ದೇನೆ. ಮೆಣಸು ಮತ್ತು ಈರುಳ್ಳಿನೂ ಹಾಕೊಳ್ತಿದ್ದೀನಿ. ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ, ನಾನೊಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಇದನ್ನು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಈ ಥರ ನೀವು ಟ್ರೈ ಮಾಡಿ, ಇನ್ನೊಂದು ಸರಿ ನೀವೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ 1 kg ಫಾರಂ ಕೋಳಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಕಾಯ್ದಾದ್ಮೇಲೆ ನಾನಿಲ್ಲಿ ಪುದೀನ ಹಾಕಿದ್ದೀನಿ ಒಗ್ಗರಣೆಗೆ. ಬಟ್ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಪುದೀನ ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಾನು ಚಿಕನ್ನ ಸೇರಿಸ್ತಿದ್ದೀನಿ. ಚಿಕನ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ನೆಕ್ಸ್ಟ್ ನಾನು ಏನು ಮೊದಲು ರುಬ್ಬಿಟ್ಕೊಂಡಿದ್ದೆ ಈರುಳ್ಳಿ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಅದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅದು ಚೆನ್ನಾಗಿ ಅದರಲ್ಲಿ ನೀರೇನಿರುತ್ತೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾನು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಹಸಿ ಸ್ಮೆಲ್ ಏನಿರುತ್ತೆ ಆ ಸ್ಮೆಲ್ ಹಾಗೆ ಬರ್ತಿರುತ್ತೆ. ನಾನಿವಾಗ ಮಿಕ್ಸಿ ಜಾರ್ ತಗೊಂಡು ತೆಂಗಿನಕಾಯಿ ಏನಿತ್ತು ಆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಅದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಅದನ್ನು ರುಬ್ಕೊಳ್ತಿದ್ದೀನಿ. ತುಂಬ ನೈಸಾಗಿರಬೇಕು. ದಪ್ಪ ದಪ್ಪ ಇದ್ದರೆ ಸಾಂಬಾರು ಚೆನ್ನಾಗಿರಲ್ಲ. ಅದನ್ನು ತುಂಬ ನೈಸಾಗಿ ರುಬ್ಬಿಟ್ಕೊಳ್ಳಿ. ಇನ್ನು ಚಿಕನಲ್ಲಿ ನೀರಿನ ಅಂಶ ಹಂಗೆ ಇದೆ. ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆ ನೀರಿನ ಅಂಶ ಎಲ್ಲ ಫುಲ್ಲು ಇಂಗೋಗಬೇಕು. ಆ ನೀರಿನ ಅಂಶ ಫುಲ್ ಇಂಗೋದ್ಮೇಲೆ ಅದಕ್ಕೆ ನಾನೀಗ 3 ಸ್ಪೂನು ಧನಿಯಾ ಪೌಡ್ರು, 1.5 ಸ್ಪೂನು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಿದ್ದೀನಿ. ಕೆಲವೊಬ್ಬರು ಹುಳಿಸಾರು ಪೌಡ್ರು ಹಾಕ್ತಾರೆ. ಹುಳಿಸಾರು ಪೌಡ್ರ್ ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಬಟ್ ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸರಿ, ಇದಂತೂ ತುಂಬ ಚೆನ್ನಾಗಿರುತ್ತೆ. ಅದೆರಡನ್ನೂ ಹಾಕ್ಬಿಟ್ಟು ಒಂದು 2 ಮಿನಿಟ್ಸು ಜಸ್ಟ್ ಫ್ರೈ ಮಾಡಬೇಕು. ಹಾಗೆ ಫ್ರೈ ಆದಮೇಲೆ ಇವಾಗ ನಾನು ಉಪ್ಪನ್ನ ಸೇರಿಸ್ತಿದ್ದೀನಿ. ನಾನು ಮುಂಚೆ ಉಪ್ಪು ಹಾಕಿರಲಿಲ್ಲ. ಇವಾಗ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಮಾಡಿ. ಹಾಗೆ ಫ್ರೈ ಮಾಡಾದ್ಮೇಲೆ ಈಗ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಕಾಯಿ ಎಲ್ಲ ಹಾಕ್ಬಿಟ್ಟು ಆ ಮಸಾಲೆನ ಸೇರಿಸ್ಬೇಕು. ನಾನು ಹಾಗೆ ಪಕ್ಕದಲ್ಲಿ ಬಿಸಿನೀರನ್ನು ಕೂಡ ಕಾಯಿಸಿಟ್ಕೊಂಡಿದ್ದೆ. ಆ ಬಿಸಿ ನೀರನ್ನು ಇವಾಗ ಕುಕ್ಕರ್ಗೆ ನಾನು ಸೇರಿಸ್ತಿದ್ದೀನಿ. ನಿಮಗೆ ಸಾರು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಅದನ್ನು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಂದೇ ಸರಿ ಹಾಕ್ಬಿಟ್ರೆ ಆಮೇಲೆ ಅದು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ನಿಮಗೂ ಗೊತ್ತಾಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿಕೊಂಡು ಆಮೇಲೆ ನಿಮಗೆ ಏನು ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದಾದಮೇಲೆ ಸಾಲ್ಟ್ ಕೂಡ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಸಾಲ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಆದಮೇಲೆ ಈಗ ಕುಕ್ಕರ್ ಲಿಡ್ ಏನಿರುತ್ತೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಾನಿಲ್ಲಿ 10 ವಿಷಲ್ನ ಹಾಕಿಸ್ತಿದ್ದೀನಿ. ಯಾಕಂದರೆ ಈ ಚಿಕನ್ ಗಟ್ಟಿ ಇರೋದ್ರಿಂದ ಬೇಯಲ್ಲ ಅಂತ ಹೇಳಿ. ಈಗ ಕುಕ್ಕರ್ ಆರಾದ್ಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಿದ್ದೀನಿ. ವಿಷಲ್ನ ತೆಗೆದ್ಬಿಟ್ಟು ಕುಕ್ಕರ್ನ ಓಪನ್ ಮಾಡಿ. ಯಾವಾಗಲೂ ನಮ್ಮ ಸೇಫ್ಟಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ನೋಡಿ, ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಸಾಂಬಾರು ರೆಡಿ. ನೀವು ಜಸ್ಟ್ ಇದೊಂದು ಸರಿ ಟ್ರೈ ಮಾಡಿ. ಅಗೇನ್ ನೀವು ಇದನ್ನೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್.